पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे। ನಮಸ್ತೆ ಆಚಾರ್ಯರೇ. ಈಗ ರಾಯರ ಆರಾಧನೆ ಹತ್ರ ಬರ್ತಿದೆ. ಹಾಗಾಗಿ ನನ್ನಂಥ ವಿದ್ಯಾರ್ಥಿಗಳಿಗೆ ರಾಯರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಮತ್ತು ಆಸಕ್ತಿ ಇದೆ. ಹಾಗಾಗಿ ನೀವು ರಾಯರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲು. ಈಗ ರಾಘವೇಂದ್ರ ಸ್ವಾಮಿಗಳವರ ಗುರುಗಳು, ಅವರ ಗುರುಗಳು, ಇದೊಂದು ಪರಂಪರೆ. ಹಾಗಾಗಿ ಈ ಪರಂಪರೆ ಹೇಗೆ ಶುರುವಾಗಿದ್ದು? ರಾಘವೇಂದ್ರ ಗುರು ಸಾರ್ವಭೌಮರು ಪರಂಪರೆಯಲ್ಲಿ ವಿರಾಜಮಾನರಾದದ್ದು, ಆ ಪರಂಪರೆಗೆ ಎಂಥದ್ದು ಅನ್ನೋದನ್ನು ನೋಡುವುದಾದರೆ, ಹಂಸನಾಮಕ ಪರಮಾತ್ಮ ತಾನು ಆ ಪರಂಪರೆಯನ್ನು ಪ್ರಾರಂಭ ಮಾಡತಕ್ಕವನಾದ ಮಧ್ವಾಚಾರ್ಯರಿಂದ ಪ್ರವರ್ತಿತವಾಗಿ ಮಧ್ವಾಚಾರ್ಯರ ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥ ಗುರು ಸಾರ್ವಭೌಮರ ಶಿಷ್ಯರೇ ಜಗನ್ಮಾನ್ಯರಾಗಿರತಕ್ಕಂತಹ ಟೀಕಾಕೃತ್ಪಾದರು. ಟೀಕಾಕೃತ್ಪಾದರ ಶಿಷ್ಯರು ವಿದ್ಯಾಧಿರಾಜರು, ವಿದ್ಯಾಧಿರಾಜರ ಶಿಷ್ಯರು ಯಾವ ಕವೀಂದ್ರ ತೀರ್ಥರು, ಅವರ ಶಿಷ್ಯರು ವಾಗೀಶ ತೀರ್ಥರು, ಅವರ ಶಿಷ್ಯರೇ ರಾಮಚಂದ್ರ ತೀರ್ಥರು, ಅವರ ಶಿಷ್ಯರು ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ಮತ್ತು ಆಯಾವ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು, ಅವರ ಶಿಷ್ಯರೇ ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರ ಶಿಷ್ಯರೇ ರಾಘವೇಂದ್ರ ಗುರು ಸಾರ್ವಭೌಮರು. ಆದ್ದರಿಂದ ಇದು ಮಧ್ವಾಚಾರ್ಯರ ಪರಂಪರೆ, ಟೀಕಾಕೃತ್ಪಾದರ ಪರಂಪರೆ. ಜಯತೀರ್ಥರ ಮಠ ಅದು ರಾಘವೇಂದ್ರ ಮಠ ಅಂತನ್ನುವುದನ್ನು ಸಿದ್ಧವಾಗ್ತಕ್ಕಂಥದ್ದಾಗತ್ತಾದ್ದರಿಂದ ಈ ಪರಂಪರೆಯಲ್ಲಿ ಜಯತೀರ್ಥರು ಮಧ್ವಾಚಾರ್ಯರು ಬಂದ ಪರಂಪರೆಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ವಿರಾಜಮಾನರಾಗಿದ್ದಾರೆ. ತುಂಬ ಅದ್ಭುತವಾಗಿದೆ ಆಚಾರ್ಯ ಈ ಪರಂಪರೆ. ಇಂತಹ ಪರಂಪರೆಯಲ್ಲಿ ಬಂದ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಬಗ್ಗೆ ಕೆಲ ಮಾಹಿತಿ ನೀಡ್ತೀರಾ? ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಬಗ್ಗೆ ತಿಳಿಯುವುದಾದರೆ, ಗೌತಮ ಋಷಿಗಳ ಒಂದು ಗೋತ್ರೋತ್ಪನ್ನರು, ಗೌತಮ ಗೋತ್ರದಲ್ಲಿ ಬಂದು ಆ ಪರಂಪರೆ ಮುಂದುವರೆದುಕೊಂಡು ವೀಣಾ ಕೃಷ್ಣಭಟ್ಟರು ಅಂತ ವೈಣಿಕ ವಿದ್ಯಾ ವಿಶಾರದರಾಗಿರತಕ್ಕವರು ಕೃಷ್ಣದೇವರಾಯನಿಗೂ ಕೂಡ ವೀಣಾವಾದನವನ್ನು ಹೇಳಿಕೊಟ್ಟಿರತಕ್ಕಂತಹ ಮಹಾನುಭಾವರು ಅಂತ ನಮಗೆ ದಾಖಲೆ ಸಿಗತಕ್ಕಂಥದ್ದಾಗತ್ತೆ. ಅಂತಹ ವೀಣಾ ಕೃಷ್ಣಭಟ್ಟರ ಮಕ್ಕಳೇ ಕನಕಾಚಲ ಭಟ್ಟರು, ಅವರ ಮಕ್ಕಳೇನೆ ತಿಮ್ಮಣ್ಣ ಭಟ್ಟರು, ಅವರ ಮಕ್ಕಳೇನೆ ನಮ್ಮ ವೀಣಾ ವೆಂಕಟನಾಥರು ಅಂತ ನಮಗೆ ಕರೆಸ್ಕೊಳ್ತಕ್ಕಂಥದ್ದಾಗತ್ತಾದ್ದರಿಂದ ವೀಣಾ ವೆಂಕಟನಾಥರು ಅದ್ಭುತವಾಗಿರತಕ್ಕಂತಹ ಅವರ ಪಾಂಡಿತ್ಯ, ವೈಣಿಕ ವಿದ್ಯೆಯಲ್ಲಿ ಇವರೂ ಕೂಡ ಪರಿಣಿತರು ಅಂತ ನಾವು ತಿಳಿತಕ್ಕಂಥವರಾಗುತ್ತೇವೆ. ವೇದವ್ಯಾಸರ ಅವತಾರಕ್ಕೆ ಒಂದರ್ಥದಲ್ಲಿ ಕಾರಣರಾದ ಗೌತಮ ಋಷಿಗಳ ಪರಂಪರೆಯಲ್ಲಿ ನಮ್ಮ ವೀಣಾ ವೆಂಕಟನಾಥರು ಬಂದಿದ್ದಾರೆ ಅಂದರೆ ಅದು ಎಷ್ಟು ವಿಶೇಷ ಅಲ್ವಾ ಆಚಾರ್ಯ? ಈ ರಾಘವೇಂದ್ರ ಸ್ವಾಮಿಗಳವರು ಸಾರಸ್ವತ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ಏನು? ರಾಘವೇಂದ್ರ ಗುರು ಸಾರ್ವಭೌಮರು ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಣಾದ ಪತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ ಎನ್ನುವಂತೆ ಅವರು ಆಡಮುಟ್ಟದ ಸೊಪ್ಪಿಲ್ಲ ಅಂತನ್ನುವಂತೆ ಎಲ್ಲ ರೀತಿಯಲ್ಲಿಯೂ ಕೂಡ ಅವರ ಗ್ರಂಥ ವಿದುಷ್ಯ ಅನ್ನತಕ್ಕಂಥದ್ದು ಹೊರಹೊಮ್ಮುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡುವುದಾದರೆ ವೇದಗಳಿಗೆ ನೇರವಾದ ವ್ಯಾಖ್ಯಾನವನ್ನು ಮಾಡುತ್ತಾರೆ ಮಂತ್ರಾರ್ಥ ಮಂಜರಿ ಎಂಬುದಾಗಿ. ಮತ್ತು ವೇದವ್ಯಾಸರು ಬರೆದಿರತಕ್ಕಂತಹ ಮಹಾಭಾರತ ಅಂತರ್ಗತವಾದ ಭಗವದ್ಗೀತೆಗೆ ವಿವೃತ್ತಿಯನ್ನು ರಚಿಸತಕ್ಕಂತಹವರಾಗುತ್ತಾರೆ. ಸೂತ್ರಗಳಿಗೆ ತಂತ್ರದೀಪಿಕಾ ಅನ್ನುವ ಗ್ರಂಥವನ್ನು ರಚನೆ ಮಾಡುತ್ತಾರೆ. ಮಧ್ವಾಚಾರ್ಯರ ಗ್ರಂಥವಾದ ಅಣುಭಾಷ್ಯಕ್ಕೆ ನೇರವಾಗಿರತಕ್ಕಂತಹ ಟೀಕೆಯನ್ನು ರಚನೆ ಮಾಡಿ ಟೀಕಾಕಾರರು ಅಂತಲೂ ಕೂಡ ಪ್ರಸಿದ್ಧಿಯನ್ನು ಪಡೀತಾರೆ ತತ್ವಮಂಜರಿ ಎನ್ನುವ ಗ್ರಂಥದಿಂದ. ಮತ್ತು ಟೀಕಾಕೃತ್ಪಾದರು ರಚನೆ ಮಾಡಿರತಕ್ಕಂತಹ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೀತಕ್ಕವರಾಗಿ ಆ ವಿದ್ವತ್ ಪ್ರಪಂಚದಲ್ಲಿ ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು ಅನ್ನತಕ್ಕಂತಹ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು. ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಉಪನಿಷತ್ ಖಂಡಾರ್ಥಗಳನ್ನು ರಚನೆ ಮಾಡಿದ್ದಾರೆ, ಕನ್ನಡದಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ, ಶಿಲ್ಪಕಲಾ ಚತುರರಾಗಿ ಸಂತಾನ ಗೋಪಾಲಕೃಷ್ಣ ಪ್ರತಿಮೆಯನ್ನು ತಾವೇ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತನ್ನುವಂತೆ ಅವರ ಪಾಂಡಿತ್ಯ ಅನ್ನತಕ್ಕಂಥದ್ದು ಅದ್ಭುತವಾದದ್ದು ಅಂತನ್ನುವುದನ್ನು ತಿಳಿತಕ್ಕಂಥದ್ದಾಗತ್ತೆ. ಎಷ್ಟು ಅದ್ಭುತವಾಗಿದೆ ಇವರ ಪಾಂಡಿತ್ಯ ಅಲ್ವಾ ಆಚಾರ್ಯ? ಇಂತಹ ರಾಯರ ವಿಶಿಷ್ಟವಾದ ಗುಣವನ್ನ ನೀವು ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ? ರಾಘವೇಂದ್ರ ಗುರು ಸಾರ್ವಭೌಮರ ಬಗ್ಗೆ ಒಂದು ಮಾತಿನಲ್ಲಿ ಹೇಳುವುದಾದರೆ ದಯೆ ಅಥವಾ ಕಾರುಣ್ಯ ಅಂತನ್ನುವುದು ಮೂರ್ತಿಮತ್ತಾಗಿ ನಮ್ಮ ಮುಂದೆ ಬಂದು ನಿಂತಿದೆ ಅಂತಂದ್ರೆ ರಾಘವೇಂದ್ರ ಗುರು ಸಾರ್ವಭೌಮರು. ದಯೆ ಅಂತನ್ನುವುದಕ್ಕೆ ಅನವರ್ಥಕರು ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಕಾರುಣ್ಯ ಅದ್ಭುತವಾದದ್ದು ಅಂತ ನಾವು ಚಿಂತನೆ ಮಾಡಬಹುದು. ನಮ್ಮ ಅತ್ಯಂತ ದಯಾಳವೇ. ರಾಯರ ದಯವನ್ನ ನಾವು ಸಂಪಾದನೆ ಮಾಡಬೇಕಂದ್ರೆ ಅವರ ವೃಂದಾವನ ಸೇವೆ ಮಾಡಬೇಕು. ಹಾಗಾಗಿ ಅವರ ವೃಂದಾವನದ ಬಗ್ಗೆ ತಿಳಿದುಕೊಳ್ಳೋ ಆಸೆ ತುಂಬಾ ಇದೆ ಆಚಾರ್ಯ, ತಿಳಿಸ್ತೀರಾ? ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನ ಸನ್ನಿಧಾನ ಅನ್ನತಕ್ಕಂಥದ್ದು ಬಹಳ ಪವಿತ್ರತಮವಾದದ್ದು. ನಮ್ಮ ಮಾಧ್ವ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಗೃಹಸ್ಥರೂ ಆಗಿ ಹೋಗಿದ್ದಾರೆ, ಯತಿಗಳೂ ಆಗಿ ಹೋಗಿದ್ದಾರೆ. ಗೃಹಸ್ಥರು ಉದಾಹರಣೆ ಕೊಡುವುದಾದರೆ ಯಾದವಾರ್ಯರು ಅಂತ ದೊಡ್ಡ ಟಿಪ್ಪಣಿಕಾರರು. ಅಂತಹ ಯಾದವಾರ್ಯರು ಕೂಡ ಅವು ದೇಹತ್ಯಾಗವನ್ನು ಮಾಡಿದ ಮೇಲೆ
ಅವರ ಅಸ್ಥಿಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡಿದಾಗ ಅದರಿಂದ ಭಾಗವತ ಶ್ಲೋಕಗಳು ಹೊರಹೊಮ್ಮಿತು ಅಂತಂತಾರೆ. ಅಂದರೆ ಗೃಹಸ್ಥರು ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳಾಗಿ ಹೋಗಿದ್ದಾರೆ. ಇನ್ನು ಯತಿಗಳು ಪೀಠಾಧಿಪತಿಗಳಾಗಿ ಬಂದವರು ಅವರಿಗೂ ಕೂಡ ಒಂದು ವೃಂದಾವನ ಅಂತ ನಾವು ಕರಿತಕ್ಕಂಥವರಾಗುತ್ತೇವೆ. ಪರಂಪರೆಯಾಗಿ ವೃಂದಾವನ ಸನ್ನಿಧಾನ ಅಂತ ನಿರ್ಮಾಣ ಮಾಡುತ್ತಾರೆ. ಹಾಗಾದರೆ ವೃಂದಾವನ ಅಂತ ಅನ್ನೋದು ಹೇಗೆ ಮಾಡ್ತಾರೆ ಅಂತಂದರೆ, ಒಂದು ಸಾಮಾನ್ಯಾಕಾರವಾಗಿ ನೋಡುವುದಾದರೆ, ಒಬ್ಬ ಯತಿಗಳು ತಾವು ದೇಹತ್ಯಾಗವನ್ನು ಮಾಡಿದ ಮೇಲೆ ಆ ದೇಹತ್ಯಾಗವನ್ನು ಮಾಡಿರ್ತಕ್ಕಂತಹ ಆ ಯತಿಗಳ ಶರೀರವನ್ನು ಇಟ್ಟು ಅಲ್ಲಿ ಸಾಲಿಗ್ರಾಮ ಮೊದಲಾದವುಗಳ ಭಗವತ್ ಪ್ರತೀಕಗಳನ್ನು ಇಟ್ಟು ಮೇಲೆ ವೃಂದಾವನವನ್ನು ಇಟ್ಟು ಅದನ್ನು ವಿಶೇಷವಾದ ರೀತಿಯಲ್ಲಿ ಆ ಸಂಸ್ಕಾರಗಳನ್ನು ಮಾಡ್ತಾ ಅದರ ಆರಾಧನೆಯನ್ನು ಮಾಡತಕ್ಕವರಾಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಆ ವೃಂದಾವನ ಅಂತಂದರೆ ಸಜ್ಜನರ ವೃಂದವನ್ನ ರಕ್ಷಣೆ ಮಾಡತಕ್ಕಂಥದ್ದು. ಆದ್ದರಿಂದ ವೃಂದಾವನ ಅಂತ ಅದಕ್ಕೆ ಹೆಸರು ಕರೀತಾರೆ. ಅಂದರೆ ಶರೀರ ತ್ಯಾಗವನ್ನು ಮಾಡಿರತಕ್ಕಂತಹ ಯತಿಗಳನ್ನ ಅಲ್ಲಿ ಇಟ್ಟು ವೃಂದಾವನ ಮಾಡೋದು. ಆದರೆ ನಮ್ಮ ಮಾಧವ ಪರಂಪರೆಯಲ್ಲಿ ಇಬ್ಬರು ಯತಿ ಸಾರ್ವಭೌಮರನ್ನ ಸಶರೀರರಾಗಿ ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಇಡೀ ಜಗತ್ತು ಅದು ಹೇಳ್ತಕ್ಕಂಥದ್ದಾಗಿದೆ. ಅದರಲ್ಲಿ ಮೊದಲಿಗರು ಭವಿಸಮೀರರಾಗಿರ್ತಕ್ಕಂತಹ ವಾದಿರಾಜಗುರು ಸಾರ್ವಭೌಮರು. ಅತ್ಯಕ್ತ ದೇಹಸ್ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನಾ ಅತ್ಯರ್ಥಜನಕ ಪರೋಕ್ಷ ಜ್ಞಾನ ನಿಶ್ಚಾಯಕ ಅಂತನ್ನುವಂತೆ ಯಾವ ಅತ್ಯಕ್ತ ದೇಹಸ್ಸನ್ ದೇಹವನ್ನು ತ್ಯಾಗ ಮಾಡಿದೇನೆ ಪಂಚ ವೃಂದಾವನಗಳಲ್ಲಿ ಅವರು ಪ್ರವೇಶ ಮಾಡತಕ್ಕವರಾದರೂ ಸಶರೀರರಾಗಿ ಅಂತ ಇತಿಹಾಸ ಹೇಳುತ್ತದೆ. ಇನ್ನೊಬ್ಬ ಯತಿವರೇಣ್ಯರು ಸಶರೀರರಾಗಿ ವೃಂದಾವನ ಪ್ರವೇಶ ಮಾಡಿದವರು ಅಂತಂದ್ರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಾವು ನೋಡ್ತಕ್ಕವರಾಗುತ್ತೇವೆ. ಆದ್ದರಿಂದ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ವೃಂದಾವನ ಪ್ರವೇಶ ಅನ್ನತಕ್ಕಂಥದ್ದನ್ನ ಇಷ್ಟು ಅಪರೂಪವಾದದ್ದು ಅಂತ ಎಲ್ಲರೂ ಕೂಡ ದಾಖಲೆ ಮಾಡುತ್ತಾರೆ. ಅದರಂತೆ ನೋಡಿ, ಈ ವೃಂದಾವನ ಸನ್ನಿಧಾನ ಅನ್ನತಕ್ಕಂಥದ್ದನ್ನ ನಾನು ಹೇಳದಂತೆ ಶರೀರವನ್ನ ಇಟ್ಟು ಮಾಡ್ತಾರೆ ಅಂತ ಹೇಳಿದೆ. ಪಾರ್ಥಿವ ಶರೀರವನ್ನ ಎಲ್ಲಿಯೂ ಕೂಡ ಶರೀರದ ಅವಶೇಷಗಳನ್ನ ಇಟ್ಟು ವೃಂದಾವನ ಮಾಡಿದ್ದಾರೆ ಅಂತ ಎಲ್ಲಿಯೂ ಪ್ರಾಯ ದಾಖಲೆ ಆಗಿಲ್ಲ. ಶರೀರದ ಅವಶೇಷಗಳನ್ನು ಇಟ್ಟು ಎಲ್ಲೂ ಮಾಡಿದ್ದು ಕಂಡಿಲ್ಲ. ಶರೀರವನ್ನು ಇಡ್ತಾರೆ, ಪಾರ್ಥಿವ ಶರೀರ. ಅದು ಯಾರೇ ಆಗಿರಬಹುದು, ರಘುತ್ತಮ ಸ್ವಾಮಿಗಳಾಗಿರಬಹುದು, ಯಾರೇ ದೊಡ್ಡ ದೊಡ್ಡ ಯತಿವರೇಣ್ಯರಾಗಿರಬಹುದು. ಅವರ ಪಾರ್ಥಿವ ಶರೀರ ಮತ್ತು ಸಾಮಾನ್ಯವಾದದ್ದಲ್ಲ, ಅತ್ಯಂತ ಪವಿತ್ರವಾದದ್ದು. ಆದ್ದರಿಂದ ಆದರೆ ಶರೀರದ ಅವಶೇಷಗಳನ್ನು ಇಟ್ಟು ಮಾಡೋದನ್ನ ಎಲ್ಲಿಯೂ ಕಂಡು ಬಂದಿಲ್ಲ. ಅದಕ್ಕೆ ವಿಲಕ್ಷಣನಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳದ್ದೇನು ಅಂತಂದ್ರೆ ಸಶರೀರನಾಗಿ ವೃಂದಾವನ ಪ್ರವೇಶ ಮಾಡುತ್ತಾರೆ. ಇವತ್ತಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನದಲ್ಲಿ ಸಶರೀರರಾಗಿ ಇರತಕ್ಕಂಥವರಾಗಿದ್ದಾರೆ ಅಂತನ್ನುವುದನ್ನು ವಿಜಯದಾಸರು ಅದನ್ನ ಅಷ್ಟೇ ಅಲ್ಲದೇನೆ ನಮ್ಮ ಜಗನ್ನಾಥದಾಸರಾಗಿರಬಹುದು, ಇಭರಾಮಪುರದ ಅಪ್ಪಾವರಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳವರನ್ನ ವೃಂದಾವನದ ಒಳಗಡೆಯಿಂದ ಸಂಭಾಷಣೆ ಮಾಡಿ ಮಾತನಾಡಿಸ್ತಾ ಇದ್ರು ಅಂತ ದಾಖಲೆ ಹೇಳ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲದೇನೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರವನ್ನು ರಚನೆ ಮಾಡಿಕೊಂಡು ಬಂದು ರಾಯರ ವೃಂದಾವನ ಪ್ರವೇಶದ ಸನ್ನಿಧಿಗೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ವೃಂದಾವನದ ಒಳಗಿಂದಲೇನೆ ಸಾಕ್ಷಿ ಹಯಾಸ್ಯೋ ಅತ್ರ ಹಿ ಎಂಬುದಾಗಿ ನುಡಿದಿರ್ತಕ್ಕಂಥದ್ದು ಇತಿಹಾಸವಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನದಲ್ಲಿ ಸಶರೀರನಾಗಿ ಇದ್ದಾರೆ ಅಂತನ್ನುವುದು ನಮಗೆ ಸಿಗತಕ್ಕಂಥದ್ದಾಗತ್ತೆ. ನೋಡಿ, ವಿಜಯದಾಸರು ಒಂದು ಮಾತು ಹೇಳ್ತಾರೆ, ಆಯ್ತಾ, ಎಷ್ಟು ಅದ್ಭುತವಾದ ಮಾತು ಅಂತಂದ್ರೆ 100 ಸಂವತ್ಸರ ಆಯ್ತಾ ವೃಂದಾವನದಲ್ಲಿ ನಿಂದು ಮೆರವ ಕೃಪಾ ಸಿಂಧು ಅಂತನ್ನುವ ಮಾತು ವಿಜಯಪ್ರಭುಗಳು ಹೇಳ್ತಕ್ಕಂತಹ ಮಾತು. ಆದ್ದರಿಂದ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ವಿಜಯಪ್ರಭುಗಳು ಹೇಳ್ತಾರೆ, ಗೋಪಾಲದಾಸರು ಈ ಮಾತನ್ನು ಹೇಳ್ತಾರೆ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನದಲ್ಲಿ 100 ಸಂವತ್ಸರ ನಿಂದು ಅಂತನ್ನುವ ಮಾತುಗಳನ್ನು ನಾವು ತಿಳಿಯುವಾಗ 700 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿಗೆ ತಾವು ಆ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನದಿಂದ ಸಶರೀರ ಆಗಿರ್ತಕ್ಕಂಥವರಾಗಿರ್ತಾರೆ ಅಂತನ್ನುವಾಗ ವಿಜಯದಾಸರಿಗಿಂತಲೂ ಗೋಪಾಲದಾಸರಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಆದ್ದರಿಂದ ಅವರ ಮಾತುಗಳನ್ನು ನಾವು ತಲೆಬಾಗಿ ಶರಣಾಗತರಾಗಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಾವು ಸನ್ನಿಧಿಗೆ ಹೋಗಿ ಶರಣಾಗತರಾದರೆ ರಾಯರು ಖಂಡಿತವಾಗಲೂ ಅನುಗ್ರಹವನ್ನು ಮಾಡುತ್ತಾರೆ ಅಂತ ಹೇಳ್ತಾ, ಅಷ್ಟೇ ಅಲ್ಲದೇನೆ ನೋಡಿ, ರಾಘವೇಂದ್ರ ಸ್ವಾಮಿಗಳವರು ಸುಶರೀರರಾಗಿ ಹೇಗೆ ಇದ್ದಾರೆ, ಹೇಗೆ ಇರೋದಕ್ಕೆ ಸಾಧ್ಯ ಅಂತ ಏನಾದರೂ ಒಂದು ಸಂಶಯ ಬಂದರೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯಲ್ಲಿ ಧೀರೇಂದ್ರ ತೀರ್ಥರು ಅಂತ ಹೊಸರಿತ್ತಿಯ ಕ್ಷೇತ್ರದಲ್ಲಿ ವಿರಾಜಮಾನರಾದವರು. ಅಂತಹ ಧೀರೇಂದ್ರ ಸ್ವಾಮಿಗಳವರ ವೃಂದಾವನ ಸನ್ನಿಧಾನ, ವೃಂದಾವನ ಎಲ್ಲ ಆಯಿತು, ನಿರ್ಮಾಣ ಆಯಿತು. 7 ವರ್ಷಗಳ ನಂತರದಲ್ಲಿ ಅಲ್ಲಿ ವರದಾ ನದಿ ಹರಿತಕ್ಕಂಥದ್ದಾಗುತ್ತದೆ. ಆ ವರದಾ ನದಿಗೆ ಪ್ರವಾಹ ಬಂತು. ಪ್ರವಾಹ ಬಂದಾಗ ವೃಂದಾವನವನ್ನು ಸ್ಥಳಾಂತರ ಮಾಡಬೇಕು ಅಂತ ಒಂದು ಸನ್ನಿವೇಶ ಒದಗಿ ಬಂತು. ಮತ್ತೆ ಗುರು ಹಿರಿಯರೆಲ್ಲರೂ ಸೇರಿಕೊಂಡು ಆಗಬಹುದು ವೃಂದಾವನ ಸ್ಥಳಾಂತರ ಮಾಡೋಣ ಅಂತ ಧೀರೇಂದ್ರ ಸ್ವಾಮಿಗಳವರ ಆ ಪಾರ್ಥಿವ ಶರೀರವನ್ನ ತೆಗೆದು ವೃಂದಾವನ ಸ್ಥಳಾಂತರ ಮಾಡಬೇಕು, ಕಲಾಕರ್ಷಣೆ ಮಾಡಬೇಕು ಅಂತಂದ್ರೆ ಪಾರ್ಥಿವ ಶರೀರ ತೆಗಿಬೇಕು. ಪಾರ್ಥಿವ ಶರೀರವನ್ನು ತೆಗಿಬೇಕು ಅಂತ ನೋಡ್ತಾರೆ. 7 ವರ್ಷಗಳು ಗತಿಸಿದೆ. ಆಲ್ರೆಡಿ 7 ವರ್ಷದ ಗತಿಸಿದ ನಂತರದಲ್ಲಿಯೂ ಕೂಡ ಧೀರೇಂದ್ರ ಸ್ವಾಮಿಗಳವರ ಪಾರ್ಥಿವ ಶರೀರವನ್ನು ತೆಗೆದಾಗ ಹಚ್ಚಿದ ಅಂಗಾರ ಅಕ್ಷತೆ ಹಾಗೆ ಹಸಿಯಾಗಿ ಇತ್ತು, ಗಂಧವೂ ಕೂಡ ಹಸಿಯಾಗಿ ಇತ್ತು ಅಂತ ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯಲ್ಲಿ ಬಂದ ಧೀರೇಂದ್ರ ಸ್ವಾಮಿಗಳವರ ಶರೀರವೇ 7 ವರ್ಷಗಳ ಗತಿಸಿದ ನಂತರದಲ್ಲಿಯೂ
ಅಷ್ಟೇ ಪರಿಶುದ್ಧವಾಗಿ ಇತ್ತು, ಯಾವುದೇ ಕೊಳತ ನಾಡರಲಿಲ್ಲ, ಅಷ್ಟು ಪರಿಶುದ್ಧವಾಗಿತ್ತು ಅಂತ ನಾವು ಅವರ ಶರೀರ ಅಂತ ತಪಸ್ಸಿನಿಂದ ಕೂಡಿರತಕ್ಕಂತಹ ಶರೀರ ಅಂತ ಕೇಳಬೇಕಾದರೆ ಇನ್ನ ರಾಘವೇಂದ್ರ ಸ್ವಾಮಿಗಳು ಎಂಥವರು? ರಾಘವೇಂದ್ರ ವಿಷಯದಲ್ಲಿ ಹೇಳ್ತಾರೆ, ಉಪೇಂದ್ರ ವಜ್ರಾಗಿತ ಕಾಯ ಸಾರಹ ಅಂತಾರೆ. ಒಳ್ಳೆ ವಜ್ರಾಯುಧದಂತ ವಜ್ರ ಶರೀರ ನಮ್ಮ ರಾಘವೇಂದ್ರ ಸ್ವಾಮಿಗಳವರದಾದ್ದರಿಂದ ಪ್ರಾಣಾಯಾಮದ ಸಿದ್ಧಿ ಅವರಿಗೆ ಇತ್ತು. ಆದ್ದರಿಂದ ಆ ಪ್ರಾಣಾಯಾಮದ ಸಿದ್ಧಿಯಿಂದ ಇವತ್ತಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಸಶರೀರರಾಗಿ ಆ ವೃಂದಾವನದಲ್ಲಿ ಇದ್ದುಕೊಂಡು, ಅದಕ್ಕೆ ದಾಸರಾಯರಂತಾರೆ, ಎದ್ದು ಬರುತ್ತಾರೆ ನೋಡು ಮುದ್ದು ವೃಂದಾವನದಿಂದ ಅಂತ ಅವರ ಗಂಧ ಅಕ್ಷತೆ ಮುದ್ರೆ ಹಾಗೆ ಕಾಣಿಸ್ತಾ ಇದೆ ನಮ್ಮ ಗುರು ಜಗನ್ನಾಥ ದಾಸರಿಗೆ. ಅದರಿಂದ ಅನೇಕ ದಾಸವರೇಣ್ಯರುಗಳು ರಾಘವೇಂದ್ರ ಸ್ವಾಮಿಗಳವರನ್ನ ಹಾಗೆ ದರ್ಶನ ಮಾಡಿದ್ದಾರೆ. ಇಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳ ವೃಂದಾವನದೊಳಗೆ ಇದ್ದಾರೆ ಅಂತ ಚಿಂತನೆ ಮಾಡಿದಾಗ ಈ ಪ್ರಕಾರವಾಗಿ ನಾವು ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾಗಿರತಕ್ಕಂತಹ ಆರಾಧನೆ, ಅವರ ಒಂದು ಆ ರಾಯರ ವೃಂದಾವನದ ಪ್ರದಕ್ಷಿಣೆ, ಸೇವೆ ಇದೇ ಮೊದಲಾದವುಗಳನ್ನು ಮಾಡಿದಾಗ ರಾಯರು ಖಂಡಿತವಾಗಲೂ ಅನುಗ್ರಹವನ್ನು ಮಾಡುತ್ತಾರೆ. ಸಜ್ಜನ ಪ್ರಪಂಚವನ್ನ ಅನುಗ್ರಹ ಮಾಡುವುದಕ್ಕೋಸ್ಕರವೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಮಂತ್ರಸಿದ್ಧಿಯ ಕ್ಷೇತ್ರದಲ್ಲಿ ನೆಲೆಗೊಂಡಿರತಕ್ಕಂತಹವರಾಗಿದ್ದಾರೆ ಅಂತ ನಾವು ಚಿಂತಿಸಬಹುದು. ಇಂತಹ ರಾಘವೇಂದ್ರ ಸ್ವಾಮಿಗಳವರನ್ನ ಪಡೆದ ನಮ್ಮ ಹಿಂದೂ ಸಮಾಜ ತುಂಬಾ ಧನ್ಯ ಆಚಾರ್ಯ. ಇಷ್ಟೆಲ್ಲ ಕೇಳಿದ್ಮೇಲೆ ನಂಗೊಂದು ಹಾಡು ನೆನಪಾಗ್ತಾ ಇದೆ ಆಚಾರ್ಯ. ರಾಯರೇ ಗತಿಯು ನಮಗೆ ವಾಯು ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರು ರಾಯರೇ ಗತಿಯು ನಮಗೆ. ನಮಗೂ ನಿಮಗೂ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರೇ ಗತಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.